ಪ್ರತಿ ಪ್ರಸ್ಥಾನ ಪದ್ಧತಿಯ 2ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 122ನೆಯ ಶ್ಲೋಕದಲ್ಲಿ, ಭಗವಂತನಿಗಿಂತಲೂ ಹೆಚ್ಚಿನ ದಯೆ ಹೊಂದಿರುವ ಪಾದುಕೆಗೆ ವಂದಿಸುತ್ತೇನೆ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಭೃಶಾತುರ ಸಹೋದರ ಪ್ರಣಯ ಖಂಡನ ಸ್ವೈರಿಣ ಪದೇನ ಕಿಮನೇನ ಮೇ ವನಮಿಹಾವನಾದಿಚ್ಛತ ಇತೀವ ಪರಿಹಾಯ ತನ್ನಿವವೃತೆ ಸ್ವಯಂ ಯತ್ಪುರ ಪದತ್ರಮಿದಮಾದ್ರಿಯೇ ಧೃತ ಜಗತ್ರಯಂ ರಂಗಿಣಃ. ಯತ್ ಯಾವ ಒಂದು ಪಾದುಕೆಯಾದುದು, ಪುರ ಹಿಂದೆ, ಭೃಶಂ ಹೆಚ್ಚಾಗಿ, ಆತುರ ಸಂಕಟ ಪಡುತ್ತಿರುವ, ಸಹೋದರ ಒಡಹುಟ್ಟಿದ ಭರತನ, ಪ್ರಣಯ ಪ್ರಾರ್ಥನೆಯ, ಖಂಡನ ಖಂಡಿಸುವ ವಿಷಯದಲ್ಲಿ, ಸ್ವೈರಿಣ ಮನಸ್ಸು ಹೋದಂತೆ ಇರುವುದು, ಅವನಾತ್ ಕಾಪಾಡುವುದನ್ನ ಬಿಟ್ಟು, ವನಂ ಕಾಡನ್ನು, ಇಚ್ಛತ ಆಸೆ ಪಟ್ಟುಕೊಂಡಿರುವುದು ಆದ, ಅನೇನ ಈ, ಪದೇನ ಪಾದದಿಂದ, ಮೇ ನನಗೆ, ಇಹ ಈ ಲೋಕದಲ್ಲಿ, ಕಿಂ ಏನು ಪ್ರಯೋಜನ, ಇತೀವ ಹೀಗೆಂದು ಚಿಂತಿಸಿ, ತತ್ ಆ ಪಾದವನ್ನ, ಪರಿಹಾಯ ಬಿಟ್ಟು, ಸ್ವಯಂ ತಾನು, ನಿವವೃತೆ ಹಿಂತಿರುಗಿತೋ, ಧೃತ ಜಗತ್ರಯಂ ಕಾಪಾಡಲ್ಪಟ್ಟ 3 ಲೋಕಗಳ, ಇದಂ ಈ, ರಂಗಿಣಃ ರಂಗನಾಥನ, ಪದತ್ರಂ ಪಾದವನ್ನ ಕಾಪಾಡುವ ಪಾದುಕೆಯನ್ನ, ಆದ್ರಿಯೇ ಸೇವಿಸುತ್ತೇನೆ. ಶ್ರೀರಾಮ ಕಾಡಿಗೆ ಹೋದ ಅನ್ನೋ ವಿಷಯ ತಿಳಿದ ಭರತನಿಗೆ ತನ್ನ ಪ್ರಾಣವೇ ಹೋದಷ್ಟು ದುಃಖವಾಯಿತು. ಶ್ರೀರಾಮನನ್ನ ಮತ್ತೆ ಕರೆತಂದು ಸಿಂಹಾಸನದಲ್ಲಿ ಕೂರಿಸಿ ರಾಜ್ಯ ಒಪ್ಪಿಸ್ಬೇಕು ಅಂತ ಭರತ ಕಾಡಿಗೆ ಹೋಗಿ ಶ್ರೀರಾಮನನ್ನ ವಾಪಸ್ ಕರೆದ. ಆದರೆ ರಾಮ ಒಪ್ಪಲಿಲ್ಲ. ಭರತ ಪರಿಪರಿಯಾಗಿ ಬೇಡಿದ. ಪ್ರೀತಿ ಹಾಗೂ ಭಕ್ತಿಗೆ ಸೋಲುವ ಭಕ್ತವತ್ಸಲನಾದ ಭಗವಂತ ಭರತನ ವಿಷಯದಲ್ಲಿ ಸ್ವಲ್ಪ ಕಠಿಣನಾದ. ಪಾದ ಹಿಡಿದು ಬೇಡಿದ ಭರತನಿಗೆ ಅನುಗ್ರಹಿಸದೆ ಅವನ ಬೇಡಿಕೆಯನ್ನ ತಿರಸ್ಕರಿಸಿದ್ದರಿಂದ ಭಗವಂತನ ಪಾದಕ್ಕೆ ದಯೆಯೇ ಇಲ್ಲ, ಇವರ ಜೊತೆ ಇರ್ಕೂಡ್ದು ಅಂತ ತೀರ್ಮಾನಿಸಿ ಪಾದುಕಾದೇವಿ ಹಿಂತಿರುಗ್ಬಿಟ್ಲು ಅಂತಾರೆ ದೇಶಿಕರು. ಅಂತಹ ಲೋಕಾನುಗ್ರಹ ಮಾಡುವಂತ ಪಾದುಕೆಯನ್ನ ಧ್ಯಾನಿಸುತ್ತೇನೆ ಹಾಗೂ ನಮಸ್ಕರಿಸುತ್ತೇನೆ ಅಂತಾರೆ. ಭಗವಂತ ಜನರು ತಪ್ಪು ಮಾಡಿದಾಗ ಶಿಕ್ಷಿಸ್ತಾನೆ. ಒಳ್ಳೆಯದನ್ನ ಮಾಡುವವರನ್ನ, ತನ್ನ ಭಕ್ತರನ್ನ ಪರೀಕ್ಷಿಸ್ತಾನೆ. ಆದರೆ ಆಚಾರ್ಯರಾದವರು ತಪ್ಪು ಮಾಡಿದ್ರೂ ಸಹಿಸ್ಕೊಳ್ತಾರೆ, ಒಳ್ಳೆಯದನ್ನ ಮಾಡಿದ್ರೆ ಹೊಗಳಿ ಹೆಚ್ಚಿನ ಪದವಿಯನ್ನ ಕೊಡ್ತಾರೆ. ಭಗವಂತನಿಗಿಂತಲೂ ಆಚಾರ್ಯರಿಗೆ ದಯೆ ಹೆಚ್ಚು ಅನ್ನೋದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.